ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರಿನ ಕೊಲ್ಲಾಪುರದಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮ ಇದು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಶೈಲಾಪುರ ಗ್ರಾಮ. ಈ ಕೊಲ್ಲಾಪುರದಮ್ಮನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಪ್ಪ ಅಣ್ಣನವರು ಈ ಪೂಜಾರಾಗಿರ್ತಾರೆ. ಈ ದೇವಸ್ಥಾನಕ್ಕೆ ನೋಡಿ ಯಾವ ರೀತಿ ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ, ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ನಮ್ಮ ಹಿರಿಯ ನಾಗರಿಕರು ಯಾವ ರೀತಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ದೇವಸ್ಥಾನದ ಒಂದು ಖರ್ಚು ವೆಚ್ಚಗಳು ತುಂಬ ಆಗಿದೆ. ಆದ್ರೂ ಈ ಒಂದು ನಮ್ಮೂರಿನ ಗ್ರಾಮಸ್ಥರು ಪ್ರತಿಯೊಬ್ಬರೂ ಸೇರಿ ಈ ಭಾಗಿಯಾಗಿ ಕೈ ಜೋಡಿಸಿ ಈ ದೇವಸ್ಥಾನವನ್ನು ಯಶಸ್ವಿಗೊಳಿಸಿದ್ದಾರೆ. ಆ ಸಂಪೂರ್ಣ ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ಯಾರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಈ ಪೂಜಾ ಕಾರ್ಯಕ್ರಮದಲ್ಲಿ ಯಾವ ರೀತಿ ತೊಡಗಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತಿದ್ದೀನಿ. ನಮ್ಮೂರಿನ ಹಿರಿಯ ಗ್ರಾಮಸ್ಥರಾಗಲಿ, ನಮ್ಮ ಯುವಕರಾಗಲಿ, ಹುಡುಗರು, ಯುವ ತಂಡದರಾಗಲಿ ಎಲ್ಲ ಪ್ರತಿಯೊಬ್ಬರೂ ಯಾವ ರೀತಿ ಈ ಪೂಜಾ ಕಾರ್ಯಕ್ರಮಕ್ಕೆ ತೊಡಗಿದ್ದಾರೆ ಅನ್ನೋದು ತೋರಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಈ ದೇವಸ್ಥಾನ ಶೈಲಾಪುರ ದೇವಸ್ಥಾನ ಒಂದು ನಮ್ಮ ಕೆರೆಯ ಒಳಗೆ ಇರ್ತಕ್ಕಂಥ ದೇವಸ್ಥಾನ. ಒಂದು ನಮ್ಮೂರಿನ ಗ್ರಾಮಸ್ಥರು, ಪ್ರತಿಯೊಬ್ಬರು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಈ ದೇವಸ್ಥಾನದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಂದರೆ ಪ್ರತಿಷ್ಠಾಪನೆಯನ್ನು ಸಂಪೂರ್ಣಗೊಳಿಸಿದ್ದಾರೆ. ನಮ್ಮೂರಿನ ಒಂದು ಅಂದರೆ ಶಿಸ್ತು, ಕ್ರಮಬದ್ಧತೆ ಎಷ್ಟಿದೆ ಅನ್ನೋದು ಈ ವಿಡಿಯೋದಲ್ಲೆಲ್ಲ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲರೂ ಒಗ್ಗೂಡಿ ನಮ್ಮೂರಿನ ಗ್ರಾಮಸ್ಥರು ಪ್ರತಿಯೊಬ್ಬರೂ ಏನು ಭೇದ ಭಾವ ಇಲ್ಲದಲೇ ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಇವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನೋಡಿ. ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನಸಂಖ್ಯೆ ಸೇರಿದ್ದಾರೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ನೋಡಿ. ಮಹಿಷಾಸುರನ ವಿಗ್ರಹ ಯಾವ ರೀತಿ ಇದೆ ಅನ್ನೋದು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತಿದ್ದೀನಿ. ಈ ಒಂದು ತಳವಾರ ನಾಯಕರವರು ಈ ಒಂದು ಏನು ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿ ಕೆಲಸ ಕೊಟ್ಟಿದ್ದಾರೆ ಅದು ಅಷ್ಟನ್ನು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ತುಂಬ ಹೃದಯಪೂರ್ವಕ ಧನ್ಯವಾದಗಳು ಇವ್ರಿಗೂ ಸಮೇತ. ನೋಡಿ, ಈ ಒಂದು ಪೂಜೆ ಕಾರ್ಯಕ್ರಮ ಆದ ತಕ್ಷಣವೇ ನಮ್ಮ ಊರಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಪ್ರಸಾದ ಇತ್ತು. ಅನ್ನ ಸಂತರ್ಪಣೆ ಮಾಡಿದ್ರು ದೇವಸ್ಥಾನದಲ್ಲಿ. ಪ್ರತಿಯೊಬ್ಬರಿಗೂ ಎಲ್ಲ ಊಟದ ವ್ಯವಸ್ಥೆಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡಿದ್ದಾರೆ ನೋಡಿ. ಆ ವಿಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ನೆರೆದಿರ್ತಕ್ಕಂಥ ಜನರು, ನಮ್ಮೂರಿನ ಜನರು ಯಾವ ರೀತಿ ಸಜ್ಜಾಗಿ ಬಂದಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳು, ನಿಮ್ಮ ಅಂದರೆ ಬೇರೆ ಊರ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರ ಅನ್ನೋದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮ್ಮೂರಿನ ಒಂದು ಗ್ರಾಮದಲ್ಲೇನೋ ಈ ರೀತಿ ಅಂದರೆ ಅಚ್ಚುಕಟ್ಟಾದ ಒಂದು ದೇವ್ರ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಗ್ರಾಮಸ್ಥರೆಲ್ಲರೂ ಸೇರಿ. ನಿಮ್ಮ ಊರುಗಳಲ್ಲಿ ಯಾವ್ಯಾವ ರೀತಿ ಆಚರಣೆ ಮಾಡ್ತೀರ ಅನ್ನೋದು ದಯವಿಟ್ಟು ನಮಗೇನು ಗೊತ್ತಿಲ್ಲ, ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಈ ಪೂಜಾ ಕಾರ್ಯಕ್ರಮ ಮುಗಿದ ತಕ್ಷಣವೇ ಅನ್ನ ಸಂತರ್ಪಣೆ ವಿತರಿಸಲಾಯಿತು ನೋಡಿ. ಅಂದರೆ ಆ ದೃಶ್ಯವನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಅಕಸ್ಮಾತು ನಾವು ಇದ್ದೀವಿ ಅನ್ನೋದೇನೆಂದರೆ ಈ ವಿಡಿಯೋದಲ್ಲೆಲ್ಲ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ವಿ ಅಂಥೇಳಿ ನಿಮ್ಮ ಎಲ್ಲರೂ ಅಂದರೆ ನಮ್ಮ ಗ್ರಾಮಸ್ಥರೆಲ್ಲರಿಗೂ ಅಂದರೆ ಶೈಲಾಪುರದ ಗ್ರಾಮಸ್ಥರಿಗೆಲ್ಲರಿಗೂ ದೇವರು
ಆಯುಷ್ಯು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.